ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಮಾಡೋಕೆ ಸಾಕಷ್ಟು ಕೆಲಸ ಇದ್ರೂ ಕೂಡ ಕೆಲವೊಮ್ಮೆ ನಮಗೆ ಮಾಡೋ ಮನಸ್ಸು ಇರೋದಿಲ್ಲ. ಅದಕ್ಕಾಗಿ ನಾವೇ ಒಂದು ಚಂದದ ಕಾರಣವನ್ನ ಹುಡುಕಿಕೊಳ್ತೀವಿ. ಅದಕ್ಕೆ ನೆಪ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಅಜ್ಜಿ ಹೇಳೋ ಹಾಗೆ ಯಾವುದೇ ಕೆಲಸ ಮಾಡುವಾಗ ನೆಪಗಳನ್ನ ಹೇಳ್ಬಾರ್ದಂತೆ. ಅದಕ್ಕಾಗಿನೇ ಒಂದು ಕಥೆಯನ್ನು ಹೇಳ್ತಾಳಂತೆ, ಬನ್ನಿ ಕೇಳೋಣ. ಮಕ್ಕಳ, ನಿಮ್ಗಿವತ್ತು ಹೇಳೋದಕ್ಕೆ ಒಂದೊಳ್ಳೆ ನೀತಿ ಕತೆ ತಂದಿದ್ದೀನಿ. ಎಲ್ಲ ಇದ್ದು ಏನು ಮಾಡದೆ ಬರೀ ನೆಪ ಹುಡ್ಕೊಂಡಿದ್ರೆ ಏನಾಗತ್ತೆ ಅಂತ ಹೇಳೋ ಕತೆ ಇದು. ಕನಕನಗರ ಅಂತ ಒಂದು ಊರಿತ್ತು ಮಕ್ಕಳ. ಆ ಊರಲ್ಲಿ ಒಬ್ಬ ಬುದ್ಧಿವಂತ ಹುಡುಗ ಇದ್ದ. ಅವನ ಹೆಸರು ಸಂಜು ಅಂತ. ಸಂಜು ಅವರದ್ದು ತುಂಬಾ ದೊಡ್ಡ ಶ್ರೀಮಂತ ಕುಟುಂಬ. ಸಂಜು ಅಪ್ಪ ಅಮ್ಮ ಕೂಡ ತುಂಬಾ ಒಳ್ಳೆಯವರು. ಅಪ್ಪ ಅಮ್ಮನಿಗಿದ್ದ ಒಳ್ಳೆ ಬುದ್ಧಿನೇ ಸಂಜುಗೂ ಇತ್ತು. ನಿಮ್ ಹಾಗೆ ತುಂಬಾ ಚುರುಕಾಗಿದ್ದ ಮಕ್ಕಳ. ಶಾಲೆಲೂ ಅಷ್ಟೇ, ಎಲ್ಲಾದ್ರಲ್ಲೂ ಸಂಜುನೇ ಫಸ್ಟ್ ರ್ಯಾಂಕ್. ಕೆಲವು ಮಕ್ಕಳು ತಮಗೆ ಶಿಕ್ಷಕರಿಂದ ಅರ್ಥವಾಗದೇ ಇದ್ದದ್ದನ್ನ ಸಂಜು ಹತ್ರ ಕೇಳಿ ಅರ್ಥ ಮಾಡ್ಕೋತಿದ್ರು. ಯಾರೇನೇ ಕೇಳಿದ್ರು ಸಂಜು ನಗ್ನಗ್ತಾನೆ ಉತ್ತರ ಹೇಳಿಕೊಡ್ತಿದ್ದ. ಹೀಗಿದ್ದಾಗ ಸಂಜು ಶಾಲೆಗೆ ಒಬ್ಬ ಹುಡುಗ ಸೇರ್ಕೊಂಡ. ಅವನ ಹೆಸರು ರವಿ ಅಂತ. ಇವನೇನು ಅಂತ ಬುದ್ಧಿವಂತ ಆಗಿರ್ಲಿಲ್ಲ. ಅದು ಅಲ್ಲದೆ ಇವನು ನಿಮ್ ಹಾಗೆ ಚೂಟಿನೂ ಅಲ್ಲ ಮಕ್ಕಳ, ಶುದ್ಧ ಸೋಂಬೇರಿ. ಒಂದಿನ ಶಾಲೆಯಲ್ಲಿ ಓಟದ ಸ್ಪರ್ಧೆ ಇತ್ತು. ಅದರಲ್ಲಿ ಸಂಜು ಮತ್ತು ರವಿ ಇಬ್ರೂ ಭಾಗವಹಿಸಿದ್ರು. ಸಂಜು ಎಲ್ಲದರಲ್ಲೂ ರವಿಗಿಂತ ಮುಂದಿದ್ದ. ಓಟದಲ್ಲೂ ಅಷ್ಟೇ ಸಂಜು ಗೆದ್ದಿದ್ದ. ಆದ್ರೆ ಎಲ್ರ ಮುಂದೆ ಸೋಲಬೇಕಾಯ್ತಲ್ಲ ಅಂತ ರವಿ ಬೇಜಾರಾಗ್ಬಿಟ್ಟ. ರವಿ ಬೇಜಾರಾಗಿದ್ದನ್ನು ನೋಡಿ ಸಂಜುಗೂ ಸ್ವಲ್ಪ ಬೇಜಾರಾಯ್ತು. ಆಗ ರವಿ ಹತ್ರ ಬಂದು ಭುಜದ ಮೇಲೆ ಕೈ ಹಾಕಿ, ನೀನೇನು ಬೇಜಾರಾಗ್ಬೇಡ, ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದದ್ದೇ. ಇವತ್ತು ನಾನ್ ಗೆದ್ದಿದ್ದೀನಿ, ನಾಳೆ ನೀನ್ ಗೆಲ್ತೀಯ ಅಷ್ಟೇ ಅಂತ ಹೇಳ್ದ. ಆದ್ರೆ ಮಕ್ಕಳ, ರವಿಗೆ ಸಂಜು ಮೇಲೆ ವಿಪರೀತ ಅಸೂಯೆ. ಅವನು ಹಿಯಾಳ್ಸೋನ ಹಾಗೆ, ಹೋಗ್ಲಿ ಬಿಡಪ್ಪ, ನೀನ್ ಗೆದ್ದೆ ಅನ್ನೋ ಖುಷಿ ನಂಗೂ ಇದೆ. ಆದ್ರೆ ಮಧ್ಯಾಹ್ನ ನಿನ್ನ ಹಾಗೆ ನಾನು ಬೆಣ್ಣೆ ರೊಟ್ಟಿ ತಿಂದಿದ್ದಿದ್ರೆ ನಾನೇ ಗೆಲ್ತಿದ್ದೆ. ಆದ್ರೆ ನಾನು ಅನ್ನ ತಿಂದಿದ್ರಿಂದ ಗೆಲ್ಲಿಲ್ಲ ಅಂದ್ಬಿಟ್ಟ. ಸಂಜುಗೆ ರವಿಯ ಬೇಸರ ಅರ್ಥವಾಯಿತು. ಹಾಗಾಗಿ ಅವನ ಮಾತನ್ನ ಅಷ್ಟೇನು ತೀಕ್ಷ್ಣವಾಗಿ ತಗೊಳ್ಳಿಲ್ಲ. ರವಿ ಕೂಡ ತನ್ನ ಸ್ನೇಹಿತ ಅನ್ನೋ ಭಾವನೆ ಅವನಲ್ಲಿತ್ತು. ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಶಾಲೆಯಲ್ಲಿ ಒಂದು ಪರೀಕ್ಷೆ ನಡೀತು. ಆ ಪರೀಕ್ಷೆಯಲ್ಲೂ ಕೂಡ ಸಂಜು ಮೊದಲನೇ ರ್ಯಾಂಕ್ ಬಂದಿದ್ದ. ಆದ್ರೆ ರವಿ ಮಾತ್ರ ಕೊನೆ ರ್ಯಾಂಕ್. ಎಲ್ರೂ ಸಂಜುನ ಹೊಗಳೋದು ನೋಡಿ ರವಿ ಹೊಟ್ಟೆ ಉರ್ಕೊಂಡ. ಶಾಲೆಯ ಆಚೆ ಬೇಜಾರ ಕೂತಿದ್ನಲ್ಲ ರವಿ, ಅವನನ್ನ ಮಾತಾಡ್ಸೋಕೆ ಅಂತ ಸಂಜು ಬಂದ. ಆದ್ರೆ ರವಿಗೆ ಸಂಜು ಮೇಲ್ ಕೋಪ, ಅದರ ಜೊತೆಗೆ ಅಸೂಯೆ ಬೇರೆ ಇತ್ತು. ಹಾಗಾಗಿ ಸಂಜು ಏನೇ ಮಾತಾಡಿದ್ರು ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಕಾಯ್ತಿದ್ದ ರವಿ. ಸಂಜು ಸಮಾಧಾನ ಮಾಡೋದಕ್ಕಂತ ಹೇಳ್ದ, ನೀನೇನು ಬೇಜಾರಾಗ್ಬಿಡ್ವೋ ರವಿ, ಮುಂದಿನ ಪರೀಕ್ಷೆಯಲ್ಲಿ ನಿನ್ನ ಅಂಕವೇ ಜಾಸ್ತಿ ಬರೋ ಹಾಗೆ ನಾನ್ ಹೇಳ್ಕೊಡ್ತೀನಿ ಬಿಡೋ ಅಂತ ಅಂದ. ಆದ್ರೆ ರವಿಗೆ ಸಂಜು ತನ್ನನ್ನ ಗೇಲಿ ಮಾಡ್ತಿದ್ದಾನೆ ಅಂತ ಅನ್ನಿಸ್ತು. ಹಾಗಾಗಿ ಅವನು ಹೇಳ್ದ, ಬೇಡ ಬಿಡಪ್ಪ, ನಿನ್ನ ಹತ್ರ ಇದೆಯಲ್ಲ ಅದೇ ತರ ಪುಸ್ತಕ ಪೆನ್ನು ನನ್ನ ಹತ್ರನೂ ಇದ್ದಿದ್ರೆ ನಾನು ನಿನ್ನ ಹಾಗೆ ಮೊದಲನೇ ರ್ಯಾಂಕ್ ಬರ್ತಿದ್ದೆ. ಆದ್ರೇನ್ ಮಾಡೋದು, ನಾವು ಬಡವರು ಅಂತ ಬೇಸರ ವ್ಯಕ್ತಪಡಿಸ್ಬಿಟ್ಟೆ. ಸಂಜುಗೆ ಸ್ವಲ್ಪ ಬೇಜಾರಾಯ್ತು. ಮನೆಗೆ ಬಂದು ಸಂಜು ಅವರಪ್ಪನ ಜೊತೆ ಮಾತಾಡ್ತಾ ಹೇಳ್ದ, ಅಪ್ಪ, ನನ್ನ ಗೆಳೆಯನ ಹತ್ರ ಓದೋಕೆ ಒಳ್ಳೆ ಪುಸ್ತಕ ಇಲ್ಲ, ಬರೆಯೋಕೆ ಒಳ್ಳೆ ಪೆನ್ ಇಲ್ಲ, ನೀವೇ ಕೊಡ್ಸಿ ಅಪ್ಪ ಅಂತ ಕೇಳ್ತಿದ್ದ ಹಾಗೆ ಸಂಜು ತಂದೆ ಆಯ್ತು ಅಂತ ಒಪ್ಕೊಂಡ್ರು. ಈಗ ರವಿ ಕೈಯಲ್ಲೂ ಹೊಸ ಪೆನ್ನು ಹೊಸ ಪುಸ್ತಕ ಬಂದಿತ್ತು. ಸಂಜುನ ನೋಡಿದ್ರೆ ತುಂಬಾ ಇಷ್ಟವೇನೋ ಅನ್ನೋ ಹಾಗೆ ಇರ್ತಿದ್ದ. ಆದ್ರೆ ಕೊಟ್ಟ ಪುಸ್ತಕ ಮತ್ತೆ ಪೆನ್ನನ್ನ ಸರಿಯಾಗಿ ಬಳಸ್ಕೊಳ್ಳೇ ಇಲ್ಲ. ಶಾಲೆಯಲ್ಲಿ ಈಗ ಇನ್ನೊಂದು ಪರೀಕ್ಷೆ ನಡೆಸಿದ್ರು. ಈ ಪರೀಕ್ಷೆಯಲ್ಲೂ ಸಂಜುನೇ ಮೊದಲು ಬಂದಿದ್ದ ಮಕ್ಕಳ. ರವಿ ಎಂದಿನ ಹಾಗೆ ಈ ಸಲವೂ ಕೊನೆ ರ್ಯಾಂಕ್. ಪೆನ್ನು ಪುಸ್ತಕ ಕೊಡಿಸಿದ ಮೇಲೂ ರವಿಗೆ ಯಾಕೆ ರ್ಯಾಂಕ್ ಬರ್ತಿಲ್ಲ ಅನ್ನೋ ಅನುಮಾನ ಸಂಜುಗೆ. ಶಾಲೆಯ ಅಂಗಳದಲ್ಲಿ ಒಬ್ಬನೇ ಕೂತಿದ್ದ ರವಿ ಹತ್ರ ಬಂದು ಸಂಜು, ನೀನ್ ಕೇಳಿದ ಹಾಗೆ ಪೆನ್ನು ಪುಸ್ತಕ ನಿನ್ನ ಕೈ ಸೇರ್ತಲ್ಲ, ಮತ್ಯಾಕ್ ರ್ಯಾಂಕ್ ಬರ್ಲಿಲ್ಲ ನೀನು ಅಂತ ಕೇಳ್ದ. ಅದಕ್ಕೆ ರವಿ ಹೇಳ್ದ, ಹೌದಪ್ಪ, ನೀನ್ ಕೊಟ್ಟ ಪೆನ್ನು ಬುಕ್ಕು ನನ್ನ ಹತ್ರ ಇದೆ ನಿಜ. ಆದ್ರೆ ನನ್ನ ಮನೆ ನೋಡಿದ್ಯಾ ನೀನು? ಒಂದೇ ವರಾಂಡ, ಒಂದೇ ಅಡುಗೆ ಮನೆ, ಒಂದೇ ಓದೋ ಕೋಣೆ. ನಿನಗಿದ್ದ ಹಾಗೆ ನನಗೂ ಒಂದು ಪ್ರತ್ಯೇಕ ಕೋಣೆ ಇದ್ದಿದ್ರೆ ನಿನಗಿಂತಲೂ ರ್ಯಾಂಕ್ ಬರ್ತಿದ್ದೆ ಅಂತಂದ. ಸಂಜುಗೆ ಮತ್ತೆ ಪಿಚ್ಚನಿಸ್ತು. ಪಾಪ ರವಿ, ನನಗಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿ ಓದ್ತಿದ್ದೀನಿ,
ರವಿಗೇನು ಇಲ್ವಲ್ಲ ಪಾಪ ಅಂತ ಅನ್ಕೊಂಡ. ಮನೆಗೆ ಬಂದ ಸಂಜು ಅವರ ಅಪ್ಪ ಅಮ್ಮನ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ. ಅದೇನಂದ್ರೆ, ಪಾಪ ರವಿಗೆ ಓದೋದಕ್ಕೆ ಅಂತ ಒಂದು ಕೋಣೆ ಇರ್ಲಿಲ್ವಲ್ಲ, ಹಾಗಾಗಿ ಇವರ ಮನೆಯಲ್ಲೇ ಪರೀಕ್ಷೆ ಮುಗಿಯೋ ತನಕ ಇರೋದು ಅಂತ. ಇದಕ್ಕೆ ಸಂಜು ಅಪ್ಪ ಅಮ್ಮ ಕೂಡ ಒಪ್ಕೊಂಡ್ರು. ಸಂಜು ರವಿಯ ತಂದೆ ತಾಯಿಯ ಒಪ್ಪಿಗೆ ಪಡೆಯುವುದಕ್ಕೆ ಅವ್ರ ಮನೆಗೆ ಹೋದ. ರವಿನ ಸಂಜು ಜೊತೆ ಕಳಿಸೋದಕ್ಕೆ ರವಿಯ ತಂದೆಗೆ ಇಷ್ಟ ಇರಲಿಲ್ಲ. ಅವನು ಎಲ್ಲಿದ್ರೂ ಓದೋ ಆಸೆ ಇದ್ರೆ ಓದ್ತಾನೆ, ಎಲ್ಲ ಸುಖ ಸಿಕ್ಕಿದ್ರೆ ಓದೋದೇ ಕಷ್ಟ ಅಂತೆಲ್ಲ ಹೇಳಿದ್ರು. ಆದ್ರೆ ಸಂಜು ಮಾತ್ರ ನಾನು ರವಿನ ನಮ್ಮನೇಲೇ ಓದೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಪಟ್ಟು ಹಿಡ್ದ. ಕೊನೆಗೂ ಪರೀಕ್ಷೆ ಹತ್ರ ಬರೋ ಸಮಯಕ್ಕೆ ರವಿ ಸಂಜು ಮನೇಲಿತ್ಕೊಂಡು ಓದೋಕ್ ಶುರು ಮಾಡ್ದ. ಮಕ್ಕಳ ಸಂಜು ಮಂಚದ ಕೆಳ ಕೂತು ಓದ್ತಾ ಇದ್ರೆ ರವಿ ಮಂಚದ ಮೇಲೆ ಮಲಗಿ ನಿದ್ರೆ ಮಾಡ್ತಿದ್ದ. ಸಂಜು ಊಟ ಮಾಡೋ ಸಮಯದಲ್ಲೂ ಪುಸ್ತಕ ಹಿಡ್ಕೊಂಡು ಕೂತಿದ್ರೆ ರವಿ ಟಿವಿ ನೋಡ್ತಿದ್ದ. ಸಂಜು ಏನಾದ್ರೂ ರವಿಯನ್ನ ಎದ್ದೇಳ್ಸೋಕ್ ಬಂದ್ರೆ, ಇದು ನಿನ್ ಮನೆ ಅಂತ ತಾನೇ ಎಷ್ಟೆಲ್ಲ ದಬ್ಬಾಳಿಕೆ ಮಾಡ್ತೀಯ, ನಾನಿಲ್ಲಿರೋದಿಲ್ಲ, ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಆಗ ಸಂಜು ಸುಮ್ಮನಿರ್ತಿದ್ದ. ಪರೀಕ್ಷೆ ಹತ್ರ ಬಂದ್ರೆ ರವಿ ಓದ್ಕೋಬಹುದು ಅಂತ ಸಂಜು ಅಂದ್ಕೊಂಡಿದ್ದ ಮಕ್ಕಳ. ಆದ್ರೆ ರವಿ ಯಾವತ್ತೂ ಪುಸ್ತಕ ಹಿಡ್ಕೊಂಡು ಕೂರದೇ ಇಲ್ಲ. ಪರೀಕ್ಷೆನೂ ಮುಗೀತು. ರವಿ ಅವರ ಮನೆಗೆ ಹೋದ. ಇದಾದ ಸ್ವಲ್ಪ ದಿನಕ್ಕೆ ಫಲಿತಾಂಶನೂ ಬಂತು. ಸಂಜು ಫಸ್ಟ್ ರ್ಯಾಂಕ್, ರವಿ ಮತ್ತದೇ ಕೊನೆ ರ್ಯಾಂಕ್. ರವಿಗೆ ಬೇಜಾರಾಗಿರಬಹುದು ಅನ್ಕೊಂಡು ರವಿ ಮನೆಗೆ ಹೋದ ಸಂಜು. ರವಿ ತೆಪ್ಪಗೆ ಮೂಲೆಯಲ್ಲಿ ಕೂತಿದ್ದ. ಆಗ ರವಿಯ ತಂದೆ ಸಂಜುಗೆ ಹೇಳಿದ್ರು, ನೋಡಪ್ಪ, ನಾನೇನು ನನ್ನ ಮಗನಿಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಹಾಗಿದ್ದು ಅವನು ಹೀಗೆ ದಡ್ಡಂತರ ಇರೋದಕ್ಕೆ ಅವನೇ ಕಾರಣ. ನಾವಿರೋ ಮನೆ, ನಮ್ಮ ಹತ್ರ ಇರೋ ವಸ್ತುಗಳಿಗಿಂತ ನಮ್ಮ ಶ್ರಮವೇ ಮುಖ್ಯ. ಆ ಶ್ರಮ ಮತ್ತು ಶ್ರದ್ಧೆ ಅವನಲ್ಲಿಲ್ಲ. ಅದಕ್ಕೆ ಹೀಗೆ ಕಡಿಮೆ ಅಂಕ ಪಡೆದಿದ್ದಾನೆ. ನೀನೇನು ಬೇಜಾರಾಗ್ಬೇಡ ಅಂದ್ರು. ಸಂಜು ತನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯ್ತಲ್ಲ, ಗೆಳೆಯ ಕಮ್ಮಿ ಅಂಕ ಪಡೆದ್ನಲ್ಲ ಅಂತ ಬೇಜಾರಾದ. ಕೊನೆಗೂ ಆತನಿಗೆ ರವಿ ಸೋಂಬೇರಿತನ ಗೊತ್ತಾಯ್ತು. ನೋಡಿದ್ರಾ, ನಮ್ ಬಳಿ ಏನಿದೆ ಅನ್ನೋದಕ್ಕಿಂತಲೂ ಇರೋದನ್ನ ಹೇಗೆ ಬಳಸ್ತೀವಿ ಅನ್ನೋದೇ ಮುಖ್ಯ. ಬೇರೆದಕ್ಕೆ ಆಸೆ ಪಡೋ ಬದಲು ಇರೋದನ್ನೇ ಉಪಯೋಗಿಸ್ಕೊಳ್ಳೋಣ ಅಲ್ವಾ ಮಕ್ಕಳ? ಎಷ್ಟು ಚೆನ್ನಾಗಿತ್ತಲ್ವಾ ಕಥೆ ಮತ್ತು ನೀತಿ. ಈಗ ಎಲ್ರೂ ಶ್ವಾಸವನ್ನ ಹೋಲ್ಡ್ ಮಾಡಿ, ಯಾಕಂದ್ರೆ ಶಂಖ ಊದೋ ಪ್ರೋಗ್ರಾಮ್ ಇದೆ. ನಮ್ ಇನ್ಫೋ ಗುರುಗಳು ಶಂಖವನ್ನ ತಂದಿದ್ದಾರೆ, ಜೊತೆಗೆ ಶಂಖದ ಮಾಹಿತಿಯನ್ನು ಕೊಡ್ತಾರೆ. ಕೇಳೋಕೆ ಎಲ್ರೂ ರೆಡಿ ಅಲ್ವಾ? ಏನೋ ಹಂಗ ಊದ್ತಾ ನಿಂತಿದ್ಯಾ? ಶಂಖ ಕಣೆ, ಶಂಖ. ಅದ್ ನೋಡಿದ್ರೇನೆ ಗೊತ್ತಾಗತ್ತೆ. ಎಲ್ ಸಿಕ್ತು? ಇನ್ನೆಲ್ಲಿ? ಅಂಗಡಿಲಿ. ಏನ್ ದುಡ್ಡು ಕೊಟ್ಟು ತಗೊಂಡೇನು? ಮತ್ತೇನು ಫ್ರೀ ಸಿಗುತ್ತಾ? ಒಂದ್ಸಾರಿ ಸಮುದ್ರದ ದಡದಲ್ಲಿ ಅಡ್ಡಾಡು, ನಿಂಗೆ ಎಷ್ಟ್ ಬೇಕೋ ಅಷ್ಟ್ ಶಂಖ ಸಿಗತ್ತೆ. ಯಾಕೆ, ಸಮುದ್ರ ತೀರದಲ್ಲಿ ಯಾರು ಸಿಗ್ತಾರೆ? ಅಯ್ಯೋ ದೇವ್ರೆ, ನಿಂಗ್ ಶಂಖ ಊದೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ ನಂಗೆ ಗೊತ್ತಾಯ್ತು. ಸರಿ, ಶಂಖದ ಬಗ್ಗೆ ಹೇಳ್ತೀನಿ ಕೇಳು. ಹೇಳಮ್ಮ, ಕೇಳೋಣ. ಮೊದಲನೇದಾಗಿ ನೀನ್ ಹಿಡ್ಕೊಂಡಿರೋದು ಒಂದ್ ಪ್ರಾಣಿಗೆ ರಕ್ಷೆ ಕೊಡ್ತಿದ್ದ ಆಯುಧ ಅನ್ನೋದನ್ನ ತಿಳ್ಕೊ. ಯಾವ ಪ್ರಾಣಿನೇ? ನೀನು ಶಂಖದುಳನ ನೋಡಿದ್ಯಾ ಅಲ್ವಾ? ಅದೇ ಬಸವನ ಹುಳ ಅಂತ ಕರೀತಿಯಲ್ಲ, ಆ ಜಾತಿಯ ಪ್ರಾಣಿಗಳ ಶರೀರವನ್ನ ಈ ಶಂಖ ಆವರಿಸಿರತ್ತೆ. ಆ ಜೀವಿಗೆ ಸ್ವಲ್ಪ ಅಪಾಯದ ಸುಳಿವು ಸಿಕ್ಕರೂ ಸಾಕು, ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಆ ಶಂಖದೊಳಗೆ ತೂರ್ಕೊಂಡ್ಬಿಟ್ಟಿರತ್ತೆ. ಹೇ, ಗೊತ್ತಾಯ್ತು ಬಿಡೆ, ನಾನು ಅದನ್ನ ನೋಡಿದೀನಿ. ಈ ಪ್ರಾಣಿಗಳೆಲ್ಲ ಮೊಲಸ್ಕಾ ಅನ್ನೋ ಪ್ರಾಣಿ ವರ್ಗಕ್ಕೆ ಸೇರ್ತವೆ. ಅದರಲ್ಲೂ ಇವನ್ನ ಗುರ್ತಿಸೋದು ಗ್ಯಾಸ್ಟ್ರೋಪೋಡಾ ಅನ್ನೋ ಹೆಸರಲ್ಲಿ. ಓ, ಹಾಗಂದ್ರೆ ಇದು ನಾನು ಅನ್ಕೊಂಡಿರೋ ಹಾಗೆ ಯಾರೋ ಮಾಡಿದ್ದು ಅಲ್ಲ, ಎಲ್ಲೂ ಸಿಗೋದು ಅಲ್ಲ, ಪ್ರಾಣಿಯ ದೇಹದಿಂದ ಬೇರೆ ಆಗಿರೋ ಒಂದು ಅಂಗ ಅನ್ನೋ. ಹೌದು, ಇಂಥ ಕೆಲವು ಪ್ರಾಣಿಗಳನ್ನ ಮಾತ್ರ ನಾವು ಭೂಮಿ ಮೇಲೆ ನೋಡ್ತೀವಿ. ಉಳಿದವೆಲ್ಲ ಸಾಮಾನ್ಯವಾಗಿ ಸಮುದ್ರದಲ್ಲೇ ಇರ್ತವೆ. ಅವುಗಳ ಮೈಯಿಂದ ಬೇರೆಯಾಗೋ ಶಂಖ ನೀರಿನಲ್ಲಿ ತೇಲ್ಕೊಂಡು ದಡ ಸೇರುತ್ತೆ. ಓಹೋ, ಅದ್ ಸರಿ. ಭೂಮಿ ಮೇಲೆ ದೊಡ್ಡ ಶಂಖದ ಹುಳು ಯಾವ್ದೆ? ಅದೆಲ್ಲಿ ಸಿಗುತ್ತೆ? ಲೋಬಟಸ್ ಗಿಗಾಸ್ ಅನ್ನೋ ಒಂದು ಪ್ರಭೇದ ಇದೆ ಕಣೋ. ಅದನ್ನ ಸಾಮಾನ್ಯವಾಗಿ ರಾಣಿ ಶಂಖ ಅಂತ ಕರೀತಾರೆ. ಹೆಚ್ಚು ಕಮ್ಮಿ 14 ಇಂಚ್ ಬೆಳೆಯುತ್ತೆ. ಇದರ ಶಂಖದಲ್ಲಿ ಏನಿಲ್ಲ ಅಂದ್ರೂ 9 ರಿಂದ 11 ಸುರಳಿಗಳಿರುತ್ತವೆ. ಬರ್ಮುಡಾ, ಬ್ರೆಜಿಲ್ ಹಾಗೆ ಅಟ್ಲಾಂಟಿಕ್ ಸಮುದ್ರದ ಕೆಲವು ಭಾಗಗಳಲ್ಲಿ ಇದು ದೊರೆಯುತ್ತಂತೆ. ಅಬ್ಬಬ್ಬಾ, ಇಂಥ ಶಂಖದುಳ ಕೂಡ ಇದೆಯೇನೆ? ಹೌದು ಕಣೋ. ಆದ್ರೆ ಇಲ್ಲಿವರೆಗೆ ಸಿಕ್ಕಿರೋ ಅತಿ ದೊಡ್ಡ ಶಂಖ ಯಾವ್ದು ಗೊತ್ತಾ? ಸಿರಿಂಗ್ಸ್ ಅರ್ನಸ್ ಅನ್ನೋ ಪ್ರಭೇದದ ಶಂಖ. ಇದು 91 ಸೆಂಟಿಮೀಟರ್ ಉದ್ದ ಹಾಗೂ 18 kg ತೂಕ ಇದೆಯಂತೆ. ಹೌದಾ? ಅದನ್ನ ನೋಡ್ಬೇಕು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಅದ್ ನಿನ್ನಿಂದ ಸಾಧ್ಯ ಇಲ್ಲ ಬಿಡು, ಯಾಕಂದ್ರೆ ಅದಿರೋದು ಆಸ್ಟ್ರೇಲಿಯಾದಲ್ಲಿ. ಅಬ್ಬಾ, ಅದ್ ಸರಿ. ಅಷ್ಟಕ್ಕೂ ಸಮುದ್ರದಲ್ಲಿರೋ ಈ ಶಂಖದುಳ ಹೊಟ್ಟೆಗೇನ್ ತಿನ್ನುತ್ತೆ? ಇದಂತೂ ಅಪ್ಪಟ ಸಸ್ಯಾಹಾರಿ. ಸಮುದ್ರದಾಳದಲ್ಲಿ ಬೆಳೆಯೋ ಸಸ್ಯದ ಎಲೆ ತಿನ್ನುತ್ತವೆ. ಅದ್ ಬಿಟ್ರೆ ಅಲ್ಗೆ ಅಂದ್ರೆ ಪಾಚಿ ತಿನ್ನುತ್ತೆ. ಅದು ಅಲ್ಲದೆ ಸಣ್ಣ ಪುಟ್ಟ ಎಲೆಗಳು ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನು ತಿನ್ನುತ್ತವೆ.
ಅಲ್ವೇ, ಸಮುದ್ರದಲ್ಲಿ ಇವು ಈಜಾಡ್ತಾ ಇದ್ರೆ ಬೇರೆ ಪ್ರಾಣಿಗಳು ದಾಳಿ ಮಾಡೋದಿಲ್ವಾ? ಅದ್ಯಾಕೆ ಮಾಡಲ್ಲ? ಈ ಜೀವಿ ಕೂಡ ಪ್ರತಿ ಕ್ಷಣವೂ ಉಳಿವಿಗಾಗಿ ಹೋರಾಟ ಮಾಡಲೇಬೇಕು. ಅದರಲ್ಲೂ ಈ ಶಂಖದ ಹುಳಕ್ಕೆ ದೊಡ್ಡ ಸಮಸ್ಯೆ ಅಂದ್ರೆ ದೊಡ್ಡ ಆಮೆಗಳು, ಶಾರ್ಕ್ ಮೀನುಗಳು, ಏಡಿಗಳು, ಕಡಲೇಡಿಗಳು ಅಲ್ಲದೆ ಇಂಥವೇ ಇನ್ನಷ್ಟು ಜೀವಿಗಳು. ಅಯ್ಯೋ ಪಾಪ ಕಣೆ, ಅಷ್ಟಿದ್ರು ಹೇಗೆ ಉಳಿತಾವು? ಇದ್ರ ಸಂತತಿ ಹೆಂಗ್ ಮುಂದುವರ್ಕೊಂಡು ಬಂದಿದೆ? ಅದನ್ನೇನ್ ಕೇಳ್ತೀಯಾ? ಒಂದ್ಸರಿ ಇವು ಮೊಟ್ಟೆ ಇಟ್ರೆ 1000 ಗಟ್ಲೆ ಇಡ್ತವೆ. ಒಂದ್ಸಲಕ್ಕೆ 100 ಮರಿಗಳು ಹುಟ್ಟು ಬರ್ತವೆ. ಆದ್ರೆ ಪಾಪ ಕಣೋ, ಅವು ಒಂದ್ ಮಟ್ಟಕ್ಕೆ ಬರೋ ತನಕ ಜೀವ ಉಳಿಸ್ಕೊಳ್ಳೋದೇ ಕಷ್ಟ. ಅಯ್ಯೋ, ಆದ್ರೂ ಶಂಖ ಅಂದ್ರೆ ಅದಕ್ಕಿರೋ ಮರ್ಯಾದೆನೇ ಬೇರೆ ಕಣೆ. ನೋಡು, ವಿಷ್ಣು ಕೈಯಲ್ಲೂ ಶಂಖ ಇದೆ, ಶಿವನ್ ಕೈಯಲ್ಲೂ ಶಂಖ ಇದೆ, ಕೊನೆಗೆ ಕೃಷ್ಣನ್ ಕೈಯಲ್ಲೂ ಶಂಖ ಇತ್ತು. ಅದೆಲ್ಲ ಯಾಕಪ್ಪ? ಈಗ ಈ ಮಂಗದ ಕೈಯಲ್ಲೇ ಶಂಖ ಇದೆಯಲ್ಲ. ಏಯ್ ಸಾಕು, ಪೂಜೆಗೆ ಶಂಖ ಊದಕ್ ಹೋಗ್ಬೇಕು ಮನೆಗೆ. ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ನೆಪ ಹೇಳ್ಬಾರ್ದು ಅನ್ನೋ ಚಂದದ ಕಥೆಯನ್ನ ಕೇಳಿದ್ವಿ. ಜೊತೆಗೆ ಶಂಖದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಕಥೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.